ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಸವಿ ರೆಸಿಪಿಗೆ ಸ್ವಾಗತ. ಗಣೇಶಿಗೆ ಇಷ್ಟವಾದ ಕರಿಗಡಬನ್ನ ಸಿಂಪಲ್ ಆಗಿ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಇದು ಹೂರ್ಣದ ಕಡುಬಾಗಿರುತ್ತೆ. ಒಂದೊಂದಾಗಿ ಪ್ರೊಸೀಜರ್ ತಿಳಿಸ್ತಾ ಹೋಗ್ತೀನಿ, ಬನ್ನಿ. ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ದೀರೋ ಅವರೆಲ್ಲ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೂರ್ಣದ ಕಡುಬು ಮಾಡೋಕ್ಕೆ ಏನೇನು ಬೇಕಂತ ನಾನು ತೋರಿಸ್ಕೊಡ್ತೀನಿ ನೋಡಿ. ಈ ಗ್ಲಾಸ್ ಅಳತೆಯಿಂದ ನಾನು ಬೆಲ್ಲ ತೊಗೊಂಡಿದ್ದೀನಿ. ಇದು 1 ಕಪ್ ಬೆಲ್ಲ, 1 ಗ್ಲಾಸ್ ಬೆಲ್ಲ ತೊಗೊಂಡಿದ್ದೀನಿ. 1 ಗ್ಲಾಸ್ ಅಷ್ಟು ತೊಗರಿಬೇಳೆ. ನಾನಿವತ್ತು ಮಾಡ್ತಾ ಇರೋದು ತೊಗರಿಬೇಳೆಯಿಂದ ಕಡುಬು ಮಾಡ್ತಾಯಿದ್ದೀನಿ. ಬೇಕಂದರೆ ನೀವು ಕಡಲೆಬೇಳೆಯಿಂದನೂ ಮಾಡ್ಕೋಬೋದು. 1.5 ಕಪ್ ಅಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಇದು ಏಲಕ್ಕಿ ಪುಡಿ, ಕುಟ್ಟಿ ಪುಡಿ ಮಾಡ್ಕೊಂಡಿರೋದು, ಒಂದು ಸ್ವಲ್ಪ ಎಣ್ಣೆ. ಇವಾಗ ಕಡುಬು ಮಾಡೋ ಪ್ರೊಸೀಜರ್ ನಾನು ಒಂದೊಂದೇ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲು ಹಿಟ್ಟು ನೆನೆ ಇಟ್ಕೋಬೇಕು. ಅದಕ್ಕೆ ಚಿರೋಟಿ ರವಾನ ಈ ರೀತಿ ಸಣ್ಣದಾಗಿ ಮಿಕ್ಸಿ ಮಾಡ್ಕೋಬೇಕು. ಚಿರೋಟಿ ರವೆ ಯಾಕೆ ಬಳಸ್ತಾ ಇದೀವಿ ಅಂದರೆ ಮೈದಾ ಆರೋಗ್ಯಕ್ಕೆ ಒಳ್ಳೆಯದಲ್ವಲ್ಲ. ಸೊ ಯಾವುದೇ ರೀತಿ ಗೋಧಿ ಹಿಟ್ಟು ಬಳಸ್ತಾ ಇಲ್ಲ ಮತ್ತು ಮೈದಾ ಬಳಸ್ತಾ ಇಲ್ಲ. ಚಿರೋಟಿ ರವೆಯಿಂದನೇ ಗರಿ ಗರಿಯಾಗಿ ಕಡುಬು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ಇವಾಗ ಕಡುಬಿಗೆ ಹಿಟ್ಟು ಕಲಿಸೋಣ ನೋಡ್ರಿ. ಮೊದಲು ಒಂದು ಚಿಟಿಕೆ ಉಪ್ಪು ಹಾಕ್ತಾಯಿದ್ದೀವಿ. ಉಪ್ಪನ್ನು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂತ ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನ ರೆಡಿ ಮಾಡ್ಕೋಬೇಕು. ನೀವು ಕೂಡ ಮೈದಾನ ಅವಾಯ್ಡ್ ಮಾಡಿರಿ. ಈ ರೀತಿ ಚಿರೋಟಿ ರವಾದಿಂದ ಮಾಡಿ ನೋಡ್ರಿ. ತುಂಬ ಹೆಲ್ದಿಯಾಗಿ ಕ್ರಿಸ್ಪಿಯಾಗಿರುವಂಥ ಕಡುಬನ್ನ ನಾವು ಮಾಡ್ಕೋಬೋದು. ಈ ರೀತಿ ಹಿಟ್ಟು ಕಲಸಿದ ಮೇಲೆ ಅದಕ್ಕೆ ಮೇಲೆ ಒಂದು ಸ್ವಲ್ಪ ಎಣ್ಣೆ ಸವರಿ ಒಂದು ಅರ್ಧ ತಾಸು ಮುಚ್ಚಿಡಬೇಕು. ಹಿಟ್ಟು ಚೆನ್ನಾಗಿ ನೆನೀತೈತೆ. ಇವಾಗ ಫಸ್ಟ್ ಸ್ಟೆಪ್ಪು ಹೂರ್ಣ ರೆಡಿ ಮಾಡ್ಕೊಳ್ಳೋಕ್ಕೆ 1 ಗ್ಲಾಸ್ ತೊಗರಿಬೇಳೆಗೆ 4 ಗ್ಲಾಸು ನೀರು ಹಾಕಿ ಕುದಿಸ್ಕೋಬೇಕು. ನೀರು ಈ ರೀತಿ ಕುದಿ ಬಂದಮೇಲೆ ಒಂದು ಚಿಟಿಕೆ ಅರಿಶಿನ ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಬೇಳೆ ಬೇಗ ಕುದೀತಾವ. ಇದು 2 ಸತಿ ವಾಶ್ ಮಾಡಿ ಇಟ್ಕೊಂಡಿರೋಂಥ ತೊಗರಿಬೇಳೆನ ಇವಾಗ ಕುದಿಯೋ ನೀರಿಗೆ ಹಾಕೋತಾ ಇದ್ದೀನಿ. ಬೇಳೆ ಈ ರೀತಿ ಕುದಿಬೇಕು. ಪೂರ್ತಿ ಹಣ್ಣಾಗಿನೂ ಕುದಿಬಾರ್ದು, ಇಷ್ಟಿರ್ಬೇಕು ನೋಡಿರಿ. ಈ ಥರ ಇದ್ದರೆ ಹೂರ್ಣಕ್ಕೆ ರೆಡಿಯಾಗಿದೆ ಅಂತ ಅರ್ಥ. ಇವಾಗ ನೀರು ಬಸಿತೀವಿ. ಈ ರೀತಿ ಕಟ್ಟೆಲ್ಲ ಬಸ್ಕೊಳ್ಬೇಕು. ಬಸ್ತಿರೋಂಥ ಕಟ್ಟನ್ನು ನಾವು ಹೋಳಿಗೆ ಸಾರು, ಒಬ್ಬಟ್ಟು ಸಾರು ಏನಂತೀರಲ್ಲ ಅದನ್ನು ಮಾಡ್ಕೋಬೋದು. ನಮ್ಮ ಕಡೆಗೆ ಕಟ್ಟಿನ ಸಾರು ಅಂತ ಕರಿತೀವಿ. ಅದೇನು ಕಟ್ ಬಸ್ಕೊಂಡಿದ್ದೀವಲ್ಲ ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಯಾವ ರೀತಿ ಕಟ್ಟಿನ ಸಾರು ಮಾಡೋದು ಅಂತ ಕೂಡ ತೋರಿಸ್ಕೊಡ್ತೀವಿ. ಇವಾಗ ಹೂರ್ಣ ರೆಡಿ ಮಾಡ್ಕೊತಿದ್ದೀವಿ ನೋಡಿ. ಇವಾಗ ಕುದ್ದಿರೋಂಥ ಬೇಳೆಗೆ ಬೆಲ್ಲ ಹಾಕ್ಕೊಂಡ್ವಿ. ಒಂದು ಚೂರು ಹಳ್ಳುಪ್ಪು ಹಾಕಬೇಕು, ಇದು ರುಚಿಗೆ. ಮತ್ತು ಇದು ಕುಟ್ಟಿರುವಂಥ ಏಲಕ್ಕಿ ಪುಡಿ ಹಾಕೋತಾ ಇದ್ದೀವಿ. ಇದೆಲ್ಲ ಹಾಕಿದ ಮೇಲೆ ಮತ್ತೆ ಒಂದು ಸಣ್ಣ ಉರಿ ಮೇಲೆ ಇದೆಲ್ಲ ಕುದಿಸ್ಕೋಬೇಕು ಮಿಕ್ಸ್ ಮಾಡಿಕೊಂಡು. ಈ ರೀತಿ ಬೆಲ್ಲ ಹಾಕಿದ ಮೇಲೆ 2 ನಿಮಿಷ ಕುದಿಸ್ಬೇಕು. ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಚೆನ್ನಾಗಿ, ಅಂದರೆ ಬೇಗ ಕೆಡೋದಿಲ್ಲ ಕಡುಬು. 2 ದಿನ ಇಟ್ಟರೂ ಫ್ರೆಶ್ ಆಗೇ ಇರುತ್ತೆ. ಬೇಳೆ ಮತ್ತು ಬೆಲ್ಲ ಕುದಿಸಿದ್ದು ಈ ಪೋರ್ಷನಲ್ಲಿ ಇರಬೇಕು. ತೋರಿಸ್ತಾ ಇದ್ದೀನಿ ನೋಡ್ರಿ. ಈ ರೀತಿ ಇದ್ದರೆ ಹೂರ್ಣ ಪರ್ಫೆಕ್ಟಾಗಿ ಬರುತ್ತೆ. ಸೊ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು ಹೂರ್ಣನ ಬಿಸಿ ಇರುವಾಗಲೇ ಮಿಕ್ಸಿಗೆ ಹಾಕ್ಕೊಂಡ್ರೆ ಬೇಗ ಸಣ್ಣ ಆಗುತ್ತೆ. ಪೂರ್ತಿ ಬಿಸಿ ಇರಬಾರ್ದು, ಮೀಡಿಯಮ್ ಲೆವೆಲಲ್ಲಿ ಬಿಸಿ ಇದ್ದರೆ ಸಾಕು. ಇವಾಗ ಹೂರ್ಣ ರೆಡಿ ಆಯಿತು. ಇವಾಗ ಹಿಟ್ಟು ನೆನೆಸಿಟ್ಟು ಅರ್ಧ ಗಂಟೆ ಆಗಿದೆ. ಇವಾಗ ಇದನ್ನ ಉಳ್ಳಿ ಮಾಡ್ಕೋಬೇಕು ಚಿಕ್ಕದಾಗಿ. ಈ ಸೈಜಲ್ಲಿ ಕಡುಬಿಗೆ ಉಳ್ಳಿ ರೆಡಿ ಆಗ್ತಾಯಿದೆ. ಉಳ್ಳಿ ಆದಮೇಲೆ ಕೈಯಿಂದ ಈ ರೀತಿ ರೊಟೇಟ್ ಮಾಡಿ ಪ್ರೆಸ್ ಮಾಡಿ ಇಟ್ಕೋಬೇಕು. ಒಂದೊಂದೇ ಕಡುಬಿಗೆ ಎಲೆನ ಈ ರೀತಿ ಲಟ್ಟಿಸ್ಕೋಬೇಕು ನಿಧಾನಕ್ಕೆ. ಪೂರ್ತಿ ದಪ್ಪ ಇರಬಾರ್ದು, ಪೂರ್ತಿ ತೆಳುನೂ ಇರಬಾರ್ದು. ಈ ರೀತಿಯಾಗಿ ಲಟ್ಟಿಸ್ಕೊಂಡು ಒಂದಿಷ್ಟು ಸ್ಟಾಕ್ ಇಟ್ಕೋಬೇಕು. ಇನ್ನೊಂದ್ಸಲ ತೋರಿಸ್ತೀವಿ ನೋಡ್ರಿ. 2 ಕಡೆ ಒಣ ಹಿಟ್ಟು ಹಚ್ಕೊಂಡು ನಿಧಾನಕ್ಕೆ ಫುಲ್ ಎಲ್ಲ ಕಡೆ ರೊಟೇಟ್ ಮಾಡ್ಕೊತ ಹೋಗಬೇಕು.
ಈ ಸೈಜಲ್ಲಿ ಇರಬೇಕು, ಇಷ್ಟು ತೆಳು ಇರಬೇಕು. ಒಂದು 6-7 ಹಂಗೆ ಲಟ್ಟಿಸ್ಕೊಂಡು ಇಟ್ಕೊಂಡ್ರೆ ಒಂದೇ ಸಲ ನಾವು ಹೂರ್ಣನ ತುಂಬ್ಕೋಬೋದು. ಕಡುಬಿಗೆ ಎಲೆ ಎಲ್ಲ ರೆಡಿ ಆದಮೇಲೆ ಹೂರ್ಣನ ತೊಗೊಂಡ್ಬಿಟ್ಟು ಈ ರೀತಿ ಸ್ಟಫ್ ಮಾಡ್ಕೋಬೇಕು. ಇದನ್ನು ಎಲೆನ ಅಂಟಿಸೋಕ್ಕೆ ಈ ನೀರಿಗೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈ ರೀತಿ ಹೂರ್ಣ ಇಟ್ಟು ಪ್ರೆಸ್ ಮಾಡಬೇಕು, ನೀಟಾಗೆ ಪ್ರೆಸ್ ಮಾಡಬೇಕು, ಇಲ್ಲಾಂದರೆ ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತೆ. ನೀವು ಎಲೆನ ಈ ರೀತಿ ಮುರುಗಿನೂ ಮಾಡ್ಕೋಬೋದು. ನಿಮ್ಗೆ ಈ ರೀತಿ ಬರಲಿಲ್ಲ ಅಂದರೆ ಹಾಗೆ ನೀರು ಹಚ್ಚಿ ಪ್ರೆಸ್ ಕೂಡ ಮಾಡ್ಕೋಬೋದು. ಈ ರೀತಿ ಕಡುಬು ರೆಡಿ ಆಗಿದೆ. ಇದನ್ನು ಇವಾಗ ಎಣ್ಣೆ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ, ಕರ್ಕೊಳ್ಳೋಣ. ನಿಧಾನಕ್ಕೆ ಒಂದೊಂದೇ ಕಡುಬು ಹಾಕ್ಕೊತ ಹೋಗ್ರಿ. ಗಣೇಶಗೆ ಇಷ್ಟವಾದದ್ದು ಇದು ಕರಿಗಡುಬು. ನೀವು ಈ ರೀತಿ ಈ ವರ್ಷದ ಗಣೇಶ ಹಬ್ಬಕ್ಕೆ ಕಡುಬು ಮಾಡಿ ನೋಡಿರಿ, ಗರಿ ಗರಿಯಾಗಿರುತ್ತೆ ಮತ್ತು ಈ ತಿನ್ನೋಕ್ಕೂ ಭಾಳ ರುಚಿ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಗರಿ ಗರಿಯಾಗಿರುವಂಥ ಬಿಸಿ ಕರಿಗಡುಬು ರೆಡಿ ಆಯಿತು. ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರೆ ಸಖತ್ ಟೇಸ್ಟ್ ಇರುತ್ತೆ. ಇದೇ ರೀತಿ ಹೆಚ್ಚಿನ ರೆಸಿಪಿಗಳಿಗಾಗಿ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು.